ರಾಜ್ಯದಲ್ಲಿ ಹದಗೆಟ್ಟು ಹೋಗ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ? ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿ ಹಾಕಿದ್ದಾನೆ. ಟೆಂಡರ್ ವಿಚಾರಕ್ಕೆ ಅಧಿಕಾರಿ ಮೇಲೆ ಗುತ್ತಿಗೆದಾರ ದಬ್ಬಾಳಿಕೆ ಮಾಡಿರೋದು. ಬಾಗಲಗುಂಟೆ ಜಿಬಿಎ ಕಚೇರಿಯಲ್ಲಿ ಕಾಂಟ್ರಾಕ್ಟರ್ ನಂದೀಶ್ ಹಾವಳಿ ಜಾಸ್ತಿ ಆಗಿದೆ. ದಾಸರಳ್ಳಿ ಭಾಗದಲ್ಲಿ ಕಾಮಗಾರಿ ಕೆಲಸ ತನಿಖೆ ಕೊಡಬೇಕು ಅಂತ ಈತ ಕಿರಿಕ್ ಮಾಡಿರೋದು. ದಾಖಲೆಗಳನ್ನ ಹರಿದು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಬಾಗಲಗುಂಟೆ ಜಿಬಿಎ ಇಇ ಸಂಗೀತಾ ಮೇಲೆ ನಂದೀಶ್ ದಬ್ಬಾಳಿಕೆ ಮಾಡಿದ್ದಾನೆ. ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಟೆಂಡರ್ ವಿಚಾರವಾಗಿ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿ ಹಾಕಿರೋದು. ತನಗೆ ಟೆಂಡರ್ ಸಿಗಬೇಕು ಅಂತ ಸರ್ಕಾರಿ ಅಧಿಕಾರಿಗೆ ನಂದೀಶ್ ಧಮಕಿ ಹಾಕಿದ್ದಾನೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗೆ ಗುತ್ತಿಗೆದಾರ ಧಮಕಿ ಹಾಕಿದ್ದಾನೆ ಟೆಂಡರ್ ವಿಚಾರಕ್ಕೆ. ದಾಸರಳ್ಳಿ ಭಾಗದಲ್ಲಿ ಕಾಮಗಾರಿ ಕೆಲಸ ತನಗೆ ಸಿಗಬೇಕು ಅಂತ ಈತ ಕಿರಿಕ್ ಮಾಡಿರೋದು. ಆತನ ದಬ್ಬಾಳಿಕೆ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಬಹುದು ನೀವು. ದಾಖಲೆಯನ್ನ ಹರಿದು ಹಾಕಿ ದಬ್ಬಾಳಿಕೆ ಮಾಡಿದ್ದಾನೆ. ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆಯಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈತನೇ ನಂದೀಶ್ ಕಾಂಟ್ರಾಕ್ಟರ್. ಈತನೇ ದಾಂಧಲೆ ಎಬ್ಬಿಸಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಅಧಿಕಾರಿಗೆ ಈ ಗುತ್ತಿಗೆದಾರ ಈ ತರ ಧಮಕಿ ಹಾಕ್ತಾನೆ ಅಂದ್ರೆ ಯಾವ ಭಯನೂ ಇಲ್ಲ ಅಂತಾಯ್ತು. ಈತನಿಗೆ ಏನಾಯ್ತಂತೆ? ಶ್ವೇತಾ, ಏನು ಈ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಇರ್ತಕ್ಕಂಥ ಕಾಂಟ್ರಾಕ್ಟ್ಗಳಾಗ್ಬೋದು, ಗುತ್ತಿಗೆದಾರರಾಗ್ಬೋದು, ಇವರದ್ದೇ ಆಡಳಿತ ಹಿಡಿತವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಓರ್ವ ಕಾಂಟ್ರಾಕ್ಟರ್ ಹೋಗಿದ್ದೇನೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾನೆ, ಅದು ಕೂಡ ಜಿಬಿಎ ಕಚೇರಿಯಲ್ಲಿ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಆಡಳಿತ ಇಲ್ಲಿ ತನ್ನ ಆ ಒಂದು ಹಿಡಿತವನ್ನ ಕಳ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ದಾಸರಳ್ಳಿ ಭಾಗದ ಕಾಮಗಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನನ್ನ ಫೈಲ್ ಮೂವ್ ಆಗ್ಬೇಕು ಎನ್ನುವಂತ ಧಮಕಿಯನ್ನ ನಂದೀಶ್ ಎಂಬಂತಹ ಗುತ್ತಿಗೆದಾರ ಹೋಗಿದ್ದೇನೆ ಒಂದು ಆವಾಜ್ ಹಾಕಿರ್ತಕ್ಕಂತಹದ್ದು. ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆ ಆಗಿರ್ತಕ್ಕಂತಹದ್ದು. ಆಮೇಲೆ ಅಲ್ಲಿನ ದಾಖಲೆಯ ಪೇಪರ್ಗಳನ್ನ ಹರಿದು ಸರ್ಕಾರಿ ಅಧಿಕಾರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸತಕ್ಕಂತಹದ್ದು. ಇಲ್ಲಿ ಡಬಲಿ ಆಗಿರ್ತಕ್ಕಂತ ಸಂಗೀತಾ ಆರ್ ಅವರಿಗೆ ಈ ಒಂದು ರೀತಿಯಾದಂತಹ ಒಂದು ಆವಾಜ್ ಹಾಕಿ ಕಿರುಕುಳವನ್ನ ನೀಡಿರ್ತಕ್ಕಂತಹ ಘಟನೆ ಈಗ ಸಹಜವಾಗಿ ಸರ್ಕಾರಿ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಆ ಒಂದು ನೈತಿಕತೆಯನ್ನು ಕುಂದಿಸುತ್ತೆ. ಅಧಿಕಾರಿಗಳಿಗೆ ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ಇನ್ಯಾವ ರೀತಿ ಆದಂತಹ ಈ ಒಂದು ಕೆಲಸವನ್ನು ಇವರು ಮಾಡಿಕೊಡ್ಬಹುದು ಅಥವಾ ಇನ್ಯಾವ ರೀತಿಯಾಗಿ ಅವ್ರು ಕಾಟ ಕೊಡಬಹುದು ಎನ್ನುವಂಥದ್ದು. ಓರ್ವ ಡಬಲಿಗೆನೆ ಇವರು ಹೋಗಿದ್ದಾನೆ, ಆವಾಜ್ ಹಾಕ್ತಾರೆ, ನನ್ನ ಫೈಲ್ ಅನ್ನು ಮಾತ್ರ ಮೂವ್ ಮಾಡ್ಬೇಕು, ಇನ್ಯಾವುದೇ ಫೈಲ್ಗಳನ್ನು ಮೂವ್ ಮಾಡೋದಕ್ಕೆ ಮೊದಲು ನನ್ನ ಅನುಮತಿಯನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ಒಂದು ದುಂಡಾವರ್ತನೆಯನ್ನ ಆವಾಜ್ ಹಾಕಿರುವಂತಹ ಘಟನೆ ಈಗ ಬಾಗಲಗುಂಟೆಯ ಈ ಒಂದು ಜಿಬಿಎ ಕಚೇರಿಯಲ್ಲಿ ನಡೆದಿರ್ತಕ್ಕಂತಹದ್ದು. ಹಾಗೆಯೇ ಇದಕ್ಕೆ ಸಂಬಂಧಿಸಿದಂತೆ ಮೇಲಧಿಕಾರಿಗಳಿಗೆ ಈಗ ಇವರು ಸಂಗೀತ ಅವರು ದೂರನ್ನು ಕೂಡ ನೀಡಿದ್ದಾರೆ. ಇದು ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ನಂದೀಶ್ ಅವರನ್ನ ಈ ಒಂದು ನಿಟ್ಟಿನಲ್ಲಿ ಅವರನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾರ? ಈಗಾಗಲೇ ಸಂಗೀತ ಅವರು ಅವರ ಮೇಲೆ ದೂರು ಕೊಡೋದಕ್ಕೂ ಕೂಡ ಠಾಣೆಯಲ್ಲಿ ಆ ಒಂದು ಆಲೋಚನೆಯಲ್ಲೂ ಕೂಡ ಇದ್ದಾರೆ. ಈ ರೀತಿಯಾದಂತಹ ಏನು ನಾವು ಈಗಷ್ಟೇ ಇತ್ತೀಚೆಗಷ್ಟೇ ಶ್ರೀಲಘಟ್ಟದಲ್ಲಿ ನಾವು ಆ ರೀತಿಯಾದಂತಹ ಓರ್ವ ಪೌರಾಯುಕ್ತಗೆನೆ ಈ ಒಂದು ಆವಾಜ್ ಹಾಕಿದಂತಹ ಓರ್ವ ಕಾಂಗ್ರೆಸ್ ಮುಖಂಡ ಈಗ ಇಲ್ಲೋರ್ವ ಗುತ್ತಿಗೆದಾರನೇ ಹೋಗಿ ಆವಾಜ್ ಹಾಕಿರ್ತಕ್ಕಂತಹದ್ದು. ಈಗ ಈ ಒಂದು ಜಿಬಿಎ ಕಚೇರಿಯಲ್ಲಿ ಅಂದ್ರೆ ಬಿಬಿಎಂಪಿ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲಿನ ಎಲ್ಲ ಅಧಿಕಾರಿಗಳು ಕೂಡ ಒಂದು ರೀತಿಯಾಗಿ ಶಾಕ್ಗೆ ಒಳಗಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.